ರಾಜ್ಯಪಾಲರ ಅಪೂರ್ಣ ಭಾಷಣ 2 ದಿನದಿಂದ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಮಾತಿನ ಕದನವಾಗಿ ಮಾರ್ಪಟ್ಟಿದೆ. ಆದರೆ ಇಡೀ ಬೆಳವಣಿಗೆ ಕಾಂಗ್ರೆಸ್ನಲ್ಲೇ ಬೇಸರವನ್ನ ತರಿಸಿದೆ. ಈ ಮಾತಿನ ಜಟಾಪಟಿ ನಡುವೆ ಗಣರಾಜ್ಯೋತ್ಸವ ಭಾಷಣವು ಹೊಸ ಬಿಕ್ಕಟ್ಟು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯಪಾಲರ ಅಪೂರ್ಣ ಭಾಷಣ 2 ದಿನ ಸದನ ರಣಾಂಗಣ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಮುಂದುವರೆದಿದೆ. ಅದರಲ್ಲೂ ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರಿಗೆ ಘೇರಾವ್ ವಿಚಾರ ಕಾಂಗ್ರೆಸ್ನಲ್ಲೇ ಅಪಸ್ವರಗಳ ಮಿಶ್ರ ನಿಲುವಿಗೆ ಕಾರಣ ಕೊಟ್ಟಿದೆ. ಎಂಎಲ್ಎ ಎಂಎಲ್ಸಿಗಳ ನಡೆ ಬಗ್ಗೆ ಕಾಂಗ್ರೆಸ್ನ ಒಂದು ಗುಂಪು ಬೇಸರ ವ್ಯಕ್ತಪಡಿಸಿದೆ. ರಾಜ್ಯಪಾಲರ ಅಪೂರ್ಣ ಭಾಷಣ ಸದನದಲ್ಲಿ ರಣಾಂಗಣ. ಮುಂದುವರೆದ ವಾಕ್ಸಮರ, ಕಾಂಗ್ರೆಸ್ನಲ್ಲೇ ಅಸಮಾಧಾನ. ಡ್ರಾಮಾ, ಹೈ ಡ್ರಾಮಾ. ವಿಧಾನಸಭೆಯಲ್ಲಿ ರಾಜ್ಯಪಾಲರು ಭಾಷಣ ಮುಗಿಸಿ ಹೊರಟು ನಿಂತಾಗ ನಡೆದಂಥ ಹಂಗಾಮ ಹಸ್ತವನ್ನ ಕಸಿವಿಸಿಗೊಳಿಸಿದೆ. ಬಿಕೆ ಹರಿಪ್ರಸಾದ್, ಶರತ್ ಬಚ್ಚೇಗೌಡ, ಎಸ್ ರವಿ, ಬಾಲಕೃಷ್ಣ, ಪ್ರದೀಪ್ ಈಶ್ವರ್ ನಡೆ ಅಗತ್ಯವಿರಲಿಲ್ಲ ಅಂತ ಹೇಳಿ ಪಕ್ಷದಲ್ಲೇ ಬೇಸರ ಕೇಳಿಸಿದೆ. ರಾಜ್ಯಪಾಲರು ಭಾಷಣವನ್ನ ಟೇಬಲ್ ಮಾಡಿ ಹೋಗಿದ್ರು, ಹಾಗಿದ್ದಾಗ ಹೈ ಡ್ರಾಮಾ ಬೇಕಿತ್ತಾ ಅಂತ ಪ್ರಶ್ನಿಸಿದ್ದಾರಂತೆ. ರಾಜ್ಯಪಾಲರ ವಿರುದ್ಧ ನಾಯಕರ ನಡೆಗೆ ಸದನ ರಣರಂಗವಾಗಿತ್ತು. ಇದೇ ವಿಚಾರವನ್ನ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ಹೋರಾಟ ನಡೆಸಿದೆ. ಗಲಾಟೆ ಮಾಡಿದವರು ರಾಜ್ಯಪಾಲರನ್ನ ಸೌಜನ್ಯಯುತವಾಗಿ ಭೇಟಿ ಮಾಡ್ಲಿ. ಹೈಡ್ರಾಮದಲ್ಲಿ ಭಾಗಿಯಾಗಿದ್ದಂಥ ಎಂಎಲ್ಎ ಎಂಎಲ್ಸಿಗಳಿಗೆ ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಹಿರಿಯ ನಾಯಕರು ಈ ರೀತಿ ಕಿವಿಮಾತನ್ನ ಹೇಳಿದ್ದಾರೆ ಎನ್ನಲಾಗಿದೆ. ಘೇರಾವ್ ಹಾಕಿ ಹೈಡ್ರಾಮಾ ಮಾಡಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದು, ನಮ್ಮ ಉದ್ದೇಶ ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ತರುವುದಲ್ಲ, ಹೀಗಾಗಿ ರಾಜ್ಯಪಾಲರನ್ನ ಸೌಜನ್ಯಯುತ ಭೇಟಿ ಮಾಡಿ ಸದನಕ್ಕೆ ಗೌರವ ತನ್ನಿ ಅನ್ನುವಂಥ ಸಲಹೆ ಕೇಳಿಸಿದೆ. ಆದ್ರೆ ಹರಿಪ್ರಸಾದ್ ಪರ ಬ್ಯಾಟ್ ಬೀಸಿರುವಂತಹ ಸಚಿವ ಮಧು ಬಂಗಾರಪ್ಪ, ರಾಷ್ಟ್ರಗೀತೆಗಿಂತ ಯಾರೂ ದೊಡ್ಡವರಲ್ಲ, ಎಲ್ಲಿ ಕಾನೂನು ಮಾಡ್ತೇವೆ ಅಲ್ಲೇ ಹತ್ಯೆ ಮಾಡಿದ್ರೆ ಹೇಗೆ, ರಾಜ್ಯಪಾಲರಿಗೆ ಗೋ ಬ್ಯಾಕ್ ಅಭಿಯಾನ ಮಾಡ್ತೀವಿ ಅಂತ ಗುಡುಗಿದ್ರು. ನಾಳೆ ನಾಡ್ದು ನಾವು ಗಣರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಬಾಯಲ್ಲಿ ಭಾಷಣ ಮಾಡಬೇಕಾದ್ರೆ ಏನು ಮಾಡ್ತಾರಂತ, ಈಗ ರಾಜ್ಯಪಾಲರು ಏನು ಭಾಷಣ ಮಾಡ್ತಾರೆ, ಸಂದೇಶ ಕೊಡ್ಬೇಕಲ್ಲಪ್ಪ. ನಾಡಿದ್ದು ಏನು ಭಾಷಣ ಕೊಡ್ತಾರೆ? ನಾನು ರಾಷ್ಟ್ರಗೀತೆಗೆ ನಾನು ಅವಮಾನ ಮಾಡಿದ್ದೀನಿ ಇಲ್ಲ ಭಾಳ ಸಂತೋಷದಿಂದ ಹೇಳ್ತಾರೆ? ಇದೆಲ್ಲ ಪ್ರಶ್ನೆ ಬರ್ತದೆ. ನಾನು ಹೇಳೋದು, ಘಟನೆಯ ಬಗ್ಗೆ ಬಿಜೆಪಿ ನಾಯಕರು ಇವತ್ತೂ ಕೂಡ ಮಾತಿನ ದಾಳಿಯನ್ನ ಮುಂದುವರೆಸಿದ್ದಾರೆ. ಮೈಸೂರು ಸಂಸದ ಯದುವೀರ್ ಒಡೆಯರ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕಿಡಿಕಾರಿದ್ದಾರೆ. ಕೆಲವು ಸದಸ್ಯರ ಒಂದು ವರ್ತನೆ ತಾವೆಲ್ಲರೂ ನೋಡಿದ್ದೀರ ಟಿವಿ ಮೇಲೆ, ಅತ್ಯಂತ ಖಂಡನೀಯ ಒಂದು ವರ್ತನೆ. ಈ ಥರ ಒಂದು ವರ್ತನೆ ನಾವು ಯಾರೂ ನಿರೀಕ್ಷೆ ಮಾಡಲ್ಲ. ಎಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ತಮ್ಮ ವಿರೋಧ ಆ ಒಂದು ಸದನದಲ್ಲಿ ಅಥವಾ ತಮ್ಮ ಮಾಧ್ಯಮದ ಮೂಲಕ ಅಥವಾ ಒಂದು ನ್ಯಾಯಾಲಯ ಮೂಲಕ ನೀವು ವ್ಯಕ್ತ ಮಾಡ್ಬೋದು. ಆದರೆ ಇಂಥ ರೀತಿ ಮಾಡೋದು ಯಾರೂ ನಿರೀಕ್ಷೆ ಮಾಡೋದಿಲ್ಲ. ಅತ್ಯಂತ ಖಂಡನೀಯ ಒಂದು ವರ್ತನೆ ಅದು. ಆದರೆ ಅವರನ್ನ ನೀವು ತಡೆದಿದ್ದ್ಯಾಕೆ? ಧಿಕ್ಕಾರ ಕೂಗಿದ್ದ್ಯಾಕೆ? ಅವರ ಮೈ ಮೇಲೆ ಬಿದ್ದಿದ್ದ್ಯಾಕೆ? ಗೂಂಡಾಗಿರಿ ನಡೆಸಿದ್ದ್ಯಾಕೆ? ಕಾಂಗ್ರೆಸ್ನ ಗೂಂಡಾಗಿರಿ ಆದಿಬೀದಿಗಳಲ್ಲಿ ಮಾತ್ರ ನೋಡಿದ್ವಿ. ಸದನ ಪ್ರವೇಶವನ್ನು ಮಾಡಿತ್ತಲ್ಲ. ಹರಿಪ್ರಸಾದ್ರಂತ ಹಿರಿಯರು, 70 ವರ್ಷ ಮೀರಿದಂತ ಹಿರಿಯರು, ರಾಜ್ಯಸಭಾ ಸದಸ್ಯರಾಗಿದ್ದವರು, ವಿಧಾನ ಪರಿಷತ್ನ ಸದಸ್ಯರಾಗಿದ್ದವರು, ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದವರು, ಒಬ್ಬ ರಾಜ್ಯಪಾಲರನ್ನ ಅಡ್ಡ ಹಾಕುವಂತ ಕ್ರೂರ ಕೆಲಸವನ್ನು ನೋಡಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಮಟ್ಟಕ್ಕೂ ಇವರು ಇಳಿಬಹುದು ಅನ್ನುವಂಥ ನೋವು ನಮ್ಗೆಲ್ರಿಗಾಗಿತ್ತು. ಇತ್ತ ಸದನದಲ್ಲಿ ಸುರೇಶ್ ಕುಮಾರ್ರ 7 ತಿಂಗಳಿಗೆ ಹುಟ್ಟಿದವರು ಮಾತಿಗೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಶಾಸಕ ಸುರೇಶ್ ಕುಮಾರ್ ಮನೆ ಕಾಂಪೌಂಡ್ಗೆ ಭಿತ್ತಿಪತ್ರವನ್ನ ಅಂಟಿಸಿರುವಂತಹ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಈ ನಡುವೆ ನಾಡಿದ್ದು ಗಣರಾಜ್ಯೋತ್ಸವ ಇದ್ದು ರಾಜ್ಯಪಾಲರ ಭಾಷಣವನ್ನ ಸರ್ಕಾರವೇ ಸಿದ್ಧಪಡಿಸಲಿದೆ. ಹೀಗಾಗಿ ಆ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಟೀಕೆಗಳು ಕಾಣಿಸಿದ್ರೆ ರಾಜ್ಯಪಾಲರ ನಡೆ ಏನಾಗಿರಲಿದೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ.
ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.